ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ಇವರು ಯಾವುದೇ ವಿಧವಾದ ಪ್ರಶ್ನೆಯನ್ನು ಮಾಡಿದ್ರೆ, ಯಾವುದೇ ವಿಧವಾದ ಪ್ರತಿಭಟನೆಯನ್ನು ಮಾಡಿದ್ರೆ, ಯಾವುದೇ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿದ್ರೆ ಬಂಧನ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಭಿಯಾನವನ್ನು ಮಾಡೋರು, ಮತಗಳ್ಳತನದ ಅಭಿಯಾನವನ್ನು ಮಾಡೋರು. ಇದ್ರ ಬಗ್ಗೆ ಸ್ಪಷ್ಟವಾದ ಪ್ರಶ್ನೆಯನ್ನು ಎತ್ತೋದೇ ಇಲ್ಲ, ಗಂಭೀರವಾಗಿ ಪ್ರಶ್ನೆಯನ್ನು ಎತ್ತೋದೇ ಇಲ್ಲ. ಯಾಕೆಂದರೆ ಇವರ ಒಂದು ಪಕ್ಷ ಏನಿದೆ ಅದು ಈ ಅಕ್ರಮ ವಲಸಿಗರ ಓಟಿನ ಮೇಲೇ ಅವರು ಅವಲಂಬನೆ ಆಗಿರ್ತಕ್ಕಂಥದ್ದು. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಇವತ್ತು ಕರ್ನಾಟಕದಾದ್ಯಂತ ತುಂಬಿ ತುಳುಕ್ತಿದ್ದಾರೆ. ಅವರನ್ನೇನಾದರೂ ಪ್ರಶ್ನೆ ಮಾಡಿ ಐಡೆಂಟಿ ಕಾರ್ಡನ್ನು ಕೇಳಿದ್ರೆ ಎಲ್ಲಿಲ್ಲದಂಥ ಕಾನೂನು ಅಡಚಣೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎದುರಾಗ್ಬಿಡುತ್ತೆ. ಪ್ರಶ್ನೆ ಮಾಡಿದ್ರೆ ಅವರನ್ನು ಬಂಧನ ಮಾಡ್ತಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆಯುವಂಥ ಪ್ರವೃತ್ತಿಯನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ಬೆಳೆಸ್ಕೊಂಡಿದೆ. ದೇಶದ ಭವಿಷ್ಯವನ್ನಾದರೂ ಸರಿ, ಬೆಂಕಿ ಹಚ್ಚಾದರೂ ಸರಿ, ನಾವು ಅಧಿಕಾರಗಳಿಗೆ ಸೀಮಿತವಾಗಿ ಅಧಿಕಾರವನ್ನು ನಡೆಸಬೇಕು ಅನ್ನೋದಷ್ಟೇ ಇವ್ರ ವಿಚಾರ. ಎಲ್ಲಿ ನಾವು ಇಂಥ ಕೆಲಸಗಳನ್ನು ಮಾಡಿಬಿಟ್ರೆ ಬ್ರದರ್ಸ್ಗಳಿಗೆ ನೋವಾಗ್ಬಿಡುತ್ತೋ, ಅವ್ರು ನಮಗೆ ಮುಂದೆ ಮತ ಹಾಕಲ್ವೋ ಅನ್ನೋದನ್ನ ಒಂದನ್ನೇ ದೃಷ್ಟಿಕೋನ ಇಟ್ಕೊಂಡು ಓಲೈಕೆಯ ರಾಜಕಾರಣನ, ತುಷ್ಟೀಕರಣದ ರಾಜಕಾರಣ ಮಾಡಿಕೊಂಡು ಇವತ್ತು ನೀವು ಇದನ್ನ ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ರೆ ಅಕ್ರಮ ವಲಸಿಗರ ಸುರಕ್ಷಿತ ಗೂಡಾಗೋಗುತ್ತೆ, ಸುರಕ್ಷಿತ ತಾಣವಾಗಿ ಮಾರ್ಪಾಡಾಗುತ್ತೆ. ಪಶ್ಚಿಮ ಬಂಗಾಳಕ್ಕೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಮಾಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಗುಬೆ ಕೂರಿಸುವಂತ ಕೆಲಸ ಮಾಡ್ತೀರಾ. ಸರ್ಕಾರದ ಬೇಜವಾಬ್ದಾರಿತನ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು. ಕಾಂಗ್ರೆಸ್ನ ಮಹಾನ್ ಘಟಾನುಘಟಿ ನಾಯಕರು ನೀವೇನ್ ಮಾಡ್ತಿದ್ದೀರಾ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ನ್ಯಾಯ ಕೇಳಿದ್ರೆ ಬಂಧನ ಮಾಡುವಂತಹ ಸರ್ಕಾರ. ಹೌದು ಸ್ನೇಹಿತರೆ, ಇವತ್ತು ನಾನು ಒಂದು ಗಂಭೀರವಾದ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡವನಿದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ಇವರು ಯಾವುದೇ ವಿಧವಾದ ಪ್ರಶ್ನೆಯನ್ನು ಮಾಡಿದ್ರೆ, ಯಾವುದೇ ವಿಧವಾದ ಪ್ರತಿಭಟನೆಯನ್ನು ಮಾಡಿದ್ರೆ, ಯಾವುದೇ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿದ್ರೆ ಕಾನೂನಿನಲ್ಲಿರುವಂತಹ ಅನುಕೂಲಗಳನ್ನು ಇಟ್ಕೊಂಡು ಬಂಧನ ಮಾಡ್ತಕ್ಕಂತಹ, ಅವರನ್ನು ಬೆದರಿಸ್ತಕ್ಕಂತಹ, FIRಗಳನ್ನು ಹಾಕ್ತಕ್ಕಂತಹ, ಸ್ಟೇಷನ್ ಬೇಲ್ಗಳನ್ನು ಕೊಡೋದ್ರ ಮುಖಾಂತರ ಅವ್ರು ಮತ್ತೆ ಇಂಥ ಒಂದು ಚಟುವಟಿಕೆಯನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ನ್ಯಾಯದ ಪರ ಧ್ವನಿ ಎತ್ತವರನ್ನು ಬಂಧನ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಇವತ್ತು ಬೆಂಗಳೂರಲ್ಲದೆ ಕರ್ನಾಟಕದಾದ್ಯಂತ ತುಂಬಿ ತುಳುಕ್ತಿದ್ದಾರೆ. ಇವರು ಮೊಟ್ಟ ಮೊದಲನೇದಾಗಿ ಆಯ್ಕೆ ಮಾಡ್ಕೊಳ್ಳೋಂಥ ಕೆಲಸ ಯಾವುದು ಅಂದರೆ ಕಸವನ್ನು ಹಾಯೋದು. ಅದು ಬಿಟ್ಬಿಟ್ಟು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅದಾದಮೇಲೆ ಟೀ ಎಸ್ಟೇಟ್ಗಳಲ್ಲಿರ್ಬೋದು, ಕೃಷಿ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ರು ಅಂತ ಅನುಮಾನಗಳಿತ್ತು. ಆದರೆ ಇತ್ತೀಚೆಗೆ ನಾನು ಯಾವುದೋ ಒಂದು ಕೆಲಸದ ನಿಮಿತ್ತ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ನೋಡ್ರೆ ಅಲ್ಲೂ ಕೂಡ ಇವರು ಬಂದು ಹಳ್ಳಿಗಳಲ್ಲಿ ಕಸವನ್ನು ಹಾಯುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ನಾವು ಅವರನ್ನೇನಾದರೂ ಪ್ರಶ್ನೆ ಮಾಡಿ ಐಡೆಂಟಿ ಕಾರ್ಡನ್ನು ಕೇಳಿದ್ರೆ ಎಲ್ಲಿಲ್ಲದಂಥ ಕಾನೂನು ಅಡಚಣೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎದುರಾಗ್ಬಿಡುತ್ತೆ. ಇಲ್ಲಿರೋದು ನೋಡಿ ಮೂಲವಾದ ವಿಚಾರ. ಈ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಹಂಗಂದರೆ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಬಂದು ಇಲ್ಲಿ ಸೇರಿಕೊಂಡು 5 ವರ್ಷ, 10 ವರ್ಷ, 15 ವರ್ಷ, 13 ಆದಮೇಲೂ ಕೂಡ ಅವರನ್ನು ಬಂಧನ ಮಾಡ್ತಕ್ಕಂತಹ, ಅವರನ್ನು ಚೆಕ್ ಮಾಡಿ ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂತಹ, ಅಂದರೆ ಅವ್ರ ದೇಶಕ್ಕೆ ಕಳಿಸೋವಂಥ ವ್ಯವಸ್ಥೆ ಮಾಡೋಕ್ಕಾಗಲ್ವಾ? ಆದರೆ ಅವ್ರ ಮೇಲೆ ಯಾರಾದರೂ ಹೋಗಿ ಪ್ರಶ್ನೆ ಮಾಡಿದ್ರೆ ಅವರನ್ನು ಬಂಧನ ಮಾಡ್ತಾರೆ. ಇತ್ತೀಚೆಗೆ ಹಿಂದೂಪರ ಸಂಘಟನೆಗಳು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ರು, ಪ್ರತಿಭಟನೆಯನ್ನು ಮಾಡಿದ್ರು. ಇವ್ರಿಗೇನು ಅನಿಸೋದೇ ಇಲ್ಲ. ಇವ್ರದ್ದು ನಡವಳಿಕೆ ಹೆಂಗಿದೆ ಅಂತ ಹೇಳಿದ್ರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆಯುವಂಥ ಪ್ರವೃತ್ತಿಯನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ಬೆಳೆಸ್ಕೊಂಡಿದೆ. ಹೆಂಗಾದರೂ ಮಾಡಿ ಅಧಿಕಾರವನ್ನು ನಿರಂತರವಾಗಿ ಮಾಡಬೇಕು, ಯಾರನ್ನಾದರೂ ಓಲೈಕೆ ಮಾಡಿ ಆದರೂ ಸರಿ, ದೇಶದ ಭವಿಷ್ಯವನ್ನಾದರೂ ಸರಿ, ಬೆಂಕಿ ಹಚ್ಚಾದರೂ ಸರಿ, ನಾವು ಅಧಿಕಾರಗಳಿಗೆ ಸೀಮಿತವಾಗಿ ಅಧಿಕಾರವನ್ನು ನಡೆಸಬೇಕು ಅನ್ನೋದಷ್ಟೇ ಇವ್ರ ವಿಚಾರ. ಹಾಗಾಗಿ ಇವಾಗ ಪಶ್ಚಿಮ ಬಂಗಾಳದಲ್ಲಿರ್ಬೋದು, ಬಿಹಾರದಲ್ಲಿರ್ಬೋದು SIR ನಡೆದಾಗ ಸಾಕಷ್ಟು ಜನ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಕರ್ನಾಟಕದ ಕಡೆ ನುಸುಳುತ್ತಿದ್ದಾರೆ ಅನ್ನುವಂಥ ಪ್ರಬಲವಾದ ಅನುಮಾನ ವ್ಯಕ್ತ ಆಗಿದೆ. ಇತ್ತೀಚೆಗೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಬಾಂಗ್ಲಾದೇಶಿಗರನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಬಂಧನ ಮಾಡಿದ್ದು ಆಯಿತು, ಅವರಿಗೆ ಬೇಲ್ ಕೊಟ್ಟು ಮನೆಗೂ ಕೂಡ ಕಳಿಸಲಾಗಿದೆ. ಆದರೆ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಣ, ಕಾನೂನಿನ ಉಲ್ಲಂಘನೆ ಆಗಿದೆ ಅಂತ ಇವತ್ತು ಪ್ರಶ್ನೆ ಮಾಡ್ತಿದೆಯಲ್ಲ ಸರ್ಕಾರ. ಪುನೀತ್ ಕೆರೆಹಳ್ಳಿ ಮಾಡಿದ್ದು ತಪ್ಪೇ ಇರ್ಬೋದು ಅಂತಲೇ ಇಟ್ಕೊಳ್ಳೋಣ. ಆದರೆ ಇವಾಗ ನಾನು ಎಲ್ಲೋ ರಸ್ತೆಯಲ್ಲಿ ಹೋಗ್ತಿರ್ತೀನಪ್ಪ, ಅನುಮಾನಾಸ್ಪದ ವ್ಯಕ್ತಿ ಕಂಡು ಬಂದಾಗ ಪ್ರಶ್ನೆ ಮಾಡಿದ್ರೆ ತಪ್ಪೇನಾಗುತ್ತೆ? ನೀವು ಇವಾಗ ಹಲ್ಲೆ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಬಂಧನ ಮಾಡ್ತಿದ್ದೀರಾ. ಈ ಕೆಲಸವನ್ನು ಪೊಲೀಸ್ ಇಲಾಖೆ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಎಲ್ಲೆಲ್ಲಿ ಈ ಥರ ಅಕ್ರಮವಾಗಿ ಒಂದು ಬಸ್ತಿಗಳನ್ನು ನಿರ್ಮಾಣ ಮಾಡಲಾಗಿದೆ, ಅಂದರೆ ಜನವಸತಿಗೆ ಬಿಡಾರ್ಗಳು ಹಾಕ್ಕೊಂಡಿದ್ದಾರಲ್ಲ ಇವರು, ಇವತ್ತು ಒಳಗೊಳಗಡೆ ಹೋಗಿ
ವಟಾರಗಳ ಥರ ಏನು ಮನೆಗಳನ್ನ ಕಟ್ಕೊಂಡು ಅದಕ್ಕೆ ವಿದ್ಯುತ್ ಸಂಪರ್ಕ ತೊಗೊಂಡು ನೀರಿನ ಸಂಪರ್ಕ ತೊಗೊಂಡು ಕೆಲ್ಸಗಳಿಗೆ ಸೇರಿಕೊಂಡು ಮತ್ತು ಮಕ್ಳಿಗೆ ಜನನ ಪ್ರಮಾಣ ಪತ್ರವನ್ನು ತೊಗೊತಿದ್ದಾರಲ್ಲ, ಇದನ್ನೆಲ್ಲ ಕರ್ನಾಟಕ ಸರ್ಕಾರ ಕೂಲಂಕುಷವಾಗಿ ಗಮನ ಹರಿಸಿ ಅದನ್ನು ಅಲ್ಲಿಂದಲ್ಲೇ ಸರಿಪಡಿಸಿದಿದ್ರೆ ಇವತ್ತು ಪುನೀತ್ ಕೆರೆಹಳ್ಳಿ ಹೋಗಿ ಅವರನ್ನು ಪ್ರಶ್ನೆ ಮಾಡೋವಂಥ ಪ್ರಮೇಯವೇ ಬರ್ತಿರಲಿಲ್ಲ, ಹಿಂದೂಪರ ಸಂಘಟನೆಗಳು ಹೋಗಿ ಪ್ರಶ್ನೆ ಮಾಡೋವಂಥ ಪ್ರಮೇಯ ಬರ್ತಿರಲಿಲ್ಲ. ನೀವು ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡದೇ ಇರೋದಕ್ಕೋಸ್ಕರ ಇವತ್ತು ಜನರೇ ಇವತ್ತು ಪುನೀತ್ ಕೆರೆಹಳ್ಳಿ ಧ್ವನಿ ಎತ್ತಿರ್ಬೋದು, ನಾಳೆ ದಿನ ಇನ್ನೊಬ್ಬರು ಧ್ವನಿ ಎತ್ತಾರೆ. ಅದರಲ್ಲಿ ಏನು ತಪ್ಕೊಂಡು ಬರುತ್ತೆ ನಿಮಗೆ? ಇವಾಗ ನೀವು ಹೇಳ್ತಿರೋಂಥ ಸಮರ್ಥನೆ ಏನು? ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಅವರಲ್ಲಿ ಮ್ಯಾನ್ಮಾರಿಂದ ಇರ್ಬೋದು, ಬಾಂಗ್ಲಾದೇಶದಿಂದ ಇರ್ಬೋದು, ಪಶ್ಚಿಮ ಬಂಗಾಳಕ್ಕೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮಾಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡ್ತೀರಾ. ಆದರೆ ಸುದೀರ್ಘ ಕಾಲ ದೇಶವನ್ನು ಆಳ್ದವ್ರು ಯಾರು? ನೀವು ಅವತ್ತು ಯಾಕೆ ಇದನ್ನು ತಡೆ ಹಿಡಿಯುವಂಥ ಕೆಲಸಗಳನ್ನು ಮಾಡಲಿಲ್ಲ? ಆದರೆ ಇವತ್ತು ನಾವು ನೋಡಬೇಕಾಗಿರೋ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿ ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಏನಿದೆ, ಈ ಮಮತಾ ಬೇಗಮ್ ಅಂತ ನಾವು ಇವತ್ತೇನು ಕರಿತೀವಿ, ಈಕೆ ಮತಬುಟ್ಟಿಯ ಆಧಾರದಲ್ಲಿ ರಾಜಕಾರಣವನ್ನು ಮಾಡಬೇಕು ಅಂತೇಳ್ಬಿಟ್ಟು 595 ಕಿಲೋಮೀಟರ್ಗಳಷ್ಟು ಜಾಗ ಏನು ಗಡಿ ಪ್ರದೇಶ ಇದೆ ಬಾಂಗ್ಲಾದೇಶಕ್ಕೂ ಮತ್ತು ಪಶ್ಚಿಮ ಬಂಗಾಳಕ್ಕೆ, ಇಲ್ಲಿ ಯಾವುದೇ ಭೂಮಿಯನ್ನು ವಶಪಡಿಸ್ಕೊಳ್ಳಿಲ್ಲ ಬಾರ್ಡರ್ ನಿರ್ಮಾಣ ಮಾಡಲಿಕ್ಕೆ. ಈ ಪ್ರಶ್ನೆ ಕಾಂಗ್ರೆಸ್ನ ಗಮನಕ್ಕೆ ಬರಲ್ವಾ? ಅದಾದಮೇಲೆ ಆಧಾರ್ ಕಾರ್ಡು 6 ತಿಂಗಳು ಯಾರಾದರೂ ಇಲ್ಲಿ ವಾಸ ಇದ್ದವರು ಆಧಾರ್ ಕಾರ್ಡನ್ನು ಪಡ್ಕೊಬೋದು. ಇವರು ಅಕ್ರಮವಾಗಿ ಆಧಾರ್ ಕಾರ್ಡ್ಗಳನ್ನು ಪಡ್ಕೊಳ್ತಾರೆ ಅಂತಂದರೆ ಇಲ್ಲಿನ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದೆ ಅನ್ನೋಂಥ ಪ್ರಶ್ನೆ ಬರುತ್ತಲ್ವ ನಮಗೆ. ಹಾಗಾಗಿ ಇವತ್ತು ಜಿಗಣಿ ಇರ್ಬೋದು, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಇರ್ಬೋದು, ನಗರದ ಹಲವಾರು ಹೊರವಲಯದಲ್ಲಿ ಇವರು ಶೆಡ್ಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಅನ್ನೋದಾದರೆ, ಇವ್ರಿಗೆಲ್ಲರೂ ಒಬ್ಬ ಬ್ರೋಕರ್ ಇದ್ದಾನೆ. ಆ ಬ್ರೋಕರ್ನ ಮುಖಾಂತರ ಇವ್ರು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಸೇರ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಸಾರ್ವಜನಿಕರಿಗೆ ಎದುರಾಗಿರುವಂಥ ಭಯ ಏನಪ್ಪ ಅಂತ ಹೇಳಿದ್ರೆ, ಇವರು ಯಾವುದೇ ನೋಂದಣಿ ಇಲ್ಲದೆ ಇರತಕ್ಕಂತಹ ಒಂದು ವಾಹನಗಳನ್ನು ತೊಗೊಂಬಂದು ಕಸವನ್ನು ಹಾಯ್ತಾರೆ. ತನ್ಮುಖೇನ ಸರ್ವೆ ಮಾಡ್ಕೊಂಡು ಹೋಗ್ತಾರೆ, ಯಾವ ಮನೆಯಲ್ಲಿ ಯಾರ್ಯಾರು ಎಷ್ಟೊತ್ತಿಗೆ ಹೋಗ್ತಾರೆ ಬರ್ತಾರೆ ಅಂತ. ಆ ಮನೆ ಬೀಗ ಹಾಕಿರುವಂಥ ಸಮಯದಲ್ಲಿ ಕಳ್ಳತನ ಮಾಡಿದ್ರೆ ಏನು, ಇದಕ್ಕೆ ಯಾರು ಹೊಣೆ? ಆವಾಗ ಮತ್ತು ಮನೆಯಲ್ಲಿ ಒಂಟಿ ಮಹಿಳೆಯರಿರ್ತಾರೆ, ಎಲ್ಲರೂ ಕೆಲಸಕ್ಕೆ ಹೋದ್ಮೇಲೆ ಹೆಚ್ಚಿನ ಅಂಶ ವಯಸ್ಸಾಗಿರೋರು ಇರ್ತಾರೆ, ಒಂಟಿ ಮಹಿಳೆ ಇರ್ತಾರೆ. ಅವರ ಮೇಲೆ ಇವರು ಆಕ್ರಮಣವನ್ನು ಮಾಡಿ ಕಳ್ತನ ಮಾಡಿಕೊಂಡು ಎಲ್ಲ ಒತ್ಕೊಂಡು ಮತ್ತೆ ಅದೇ ಹಂಗೆ ಅಕ್ರಮವಾಗಿ ಒಳ ನುಸುಳಿ ಬಂದಿದ್ರು ಹಂಗೆ ಹೊರಟೋಗ್ಬಿಟ್ರೆ ನೀವು ಯಾರನ್ನ ಅಂತ ಹಿಡಿತೀರಾ? ಮರ್ಡ್ರ್ ಮಾಡಿದ್ರೆ ಯಾರನ್ನ ಅಂತ ಹಿಡಿತೀರಾ? ಇದು ಸರ್ಕಾರದ ಬೇಜವಾಬ್ದಾರಿತನ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು. ಹಾಗಾಗಿ ಇವತ್ತು ಹಲವಾರು ಪ್ರತಿಷ್ಠಿತ ಪತ್ರಿಕೆಗಳು ಕೂಡ ಇದನ್ನು ವರದಿಯನ್ನು ಮಾಡ್ತಿದ್ದಾರೆ. ಟೀ ಎಸ್ಟೇಟ್ಗಳಿರ್ಬೋದು, ಕಾಫಿ ಎಸ್ಟೇಟ್ಗಳಲ್ಲಿರಬಹುದು, ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಗೆ ಆಶ್ರಯವನ್ನು ಕೊಟ್ಬಿಟ್ರೆ ಆಗೋಯ್ತು, ಅವ್ರಿಗೆ ಕಡಿಮೆ ಕೂಲಿಗೆ ಇವರು ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಟೀ ಎಸ್ಟೇಟ್ ಮಾಲೀಕರು ಇರ್ಬೋದು, ಕಾಫಿ ಎಸ್ಟೇಟ್ ಮಾಲೀಕರು ಇರ್ಬೋದು, ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿರೋವಂಥ ಸಂದರ್ಭಗಳು ಬಂದಿದೆ. ಇದನ್ನೆಲ್ಲ ಸರಿಯಾಗಿ ತನಿಖೆ ಮಾಡಿ ಇವರ ಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಿದೆ, ಅಕ್ರಮ ಚಟುವಟಿಕೆಗಳು, ಅದನ್ನು ಬಯಲಿಗೆಳಿಬೇಕಾಗಿರೋದು ಯಾರಪ್ಪ? ಕರ್ನಾಟಕ ರಾಜ್ಯ ಸರ್ಕಾರ ಅಲ್ವಾ? ಹಂಗಂದರೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಕರ್ನಾಟಕದ ಗೃಹ ಇಲಾಖೆ, ಗೃಹ ಸಚಿವರು ಏನು ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ? ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ನ ಮಹಾನ್ ಘಟಾನುಘಟಿ ನಾಯಕರು ನೀವೇನು ಮಾಡ್ತಿದ್ದೀರಾ? ಹಾಗಾಗಿ ಇಲ್ಲಿ ಯಾರೋ ಒಬ್ಬರು ಹಿಂದೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ರೆ ಮಹಾ ಅಪರಾಧ ಆಗೋಯ್ತು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಒಂದು ಅಂದಾಜಿನ ಪ್ರಕಾರ 20ರಿಂದ 25 ಲಕ್ಷ ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳೋದಾದರೆ, ಇವರು ಜನಸಾಗರದಲ್ಲಿ ಬೆರ್ತೋಗ್ತಾರೆ ಕಾಲಾನಂತರದಲ್ಲಿ. ಅವರ ಮೂಲ ದಾಖಲಾತಿಗಳನ್ನು ಚೆಕ್ ಮಾಡಿ ಪರಿಶೀಲನೆಗೆ ಒಳಪಡಿಸಿ ಇದು ನಿಜವಾಗ್ಲೂ ಸರ್ಕಾರ ಕೊಟ್ಟಿರತಕ್ಕಂಥದ್ದು ಆಧಾರಗಳ ಅಥವಾ ನಕಲಿ ಆಧಾರಗಳ ಇವರು ಅಂತ ಹೇಳ್ಬಿಟ್ಟು ಅವರನ್ನು ಸೂಕ್ತವಾಗಿ ಪತ್ತೆ ಹಚ್ಚಿ ಅವ್ರನ್ನ ಗಡಿಪಾರು ಮಾಡಬೇಕಾಗಿರೋದು ಯಾರ ಕೆಲಸ ಅಂತ. ಅಂದರೆ ನೀವು ಮಾಡಲ್ಲ, ಯಾರಾದರೂ ಮಾಡಿದ್ರೆ ಅದಕ್ಕೆ ಅವ್ರ ಮೇಲೆ ಗೂಬೆ ಕೂರಿಸೋವಂಥ ಕೆಲಸವನ್ನು ನೀವು ಮಾಡ್ತೀರಾ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನು ಮುಂದೆ ಆದರೂ ತನ್ನ ಧೋರಣೆಯನ್ನು ತಿದ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಯಾರೇ ಒಂದು ಸಂಘಟನೆ ಆಗಲಿ ಯಾರೂ ಮಾಡೋಕ್ಕಾಗಲ್ಲ. ಇದನ್ನು ಪೊಲೀಸ್ ಇಲಾಖೆನೇ ಮಾಡಬೇಕು, ಅದರೊಳಗಾಗಿ ಗೃಹ ಇಲಾಖೆನೇ ಮಾಡಬೇಕು, ಕರ್ನಾಟಕ ರಾಜ್ಯ ಸರ್ಕಾರನೇ ಮಾಡಬೇಕು. ನೀವು ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸದೇ ಇದ್ದಾಗ ಸಾರ್ವಜನಿಕರು ಅವರು ಇಂಥ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ಏನು ಅತಿಶಯೋಕ್ತಿ ಅಂತ ಏನು ಅನಿಸಲ್ಲ ಅದು.
ಯಾಕೆಂದರೆ ನೀವು ಮಾಡದೇ ಇದ್ದಾಗ ಅವ್ರು ಮಾಡ್ತಾರೆ. ಹಾಗಾಗಿ ಎತ್ತಿಗೆ ಜ್ವರ ಬಂದಾಗ ನೀವು ಎಮ್ಮೆಗೆ ಬರೆ ಎಳೆಯುವಂಥ ಕೆಲಸವನ್ನು ಮಾಡಬೇಡಿ. ನೀವು ನಿಮ್ಮ ಕರ್ತವ್ಯಗಳನ್ನು ನೀವು ಸರಿಯಾಗಿ ಮಾಡಿ. ನಿಮ್ಗೆ ಏನಂತಂದರೆ ಎಲ್ಲಿ ನಾವು ಇಂಥ ಕೆಲಸಗಳನ್ನು ಮಾಡಿಬಿಟ್ರೆ ಬ್ರದರ್ಸ್ಗಳಿಗೆ ನೋವಾಗ್ಬಿಡುತ್ತೋ ಅವ್ರು ನಮಗೆ ಮುಂದೆ ಮತ ಹಾಕಲ್ವೋ ಅನ್ನೋದನ್ನ ಒಂದನ್ನೇ ದೃಷ್ಟಿಕೋನ ಇಟ್ಕೊಂಡು ಓಲೈಕೆಯ ರಾಜಕಾರಣನ ತುಷ್ಟೀಕರಣದ ರಾಜಕಾರಣ ಮಾಡಿಕೊಂಡು ಇವತ್ತು ನೀವು ಇದನ್ನು ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದರೆ ನಾಳೆ ದಿನ ಈ ಕರ್ನಾಟಕ ರಾಜ್ಯ ಅನ್ನೋದೇನಿದೆ ಈ ಅಕ್ರಮ ವಲಸಿಗರ ಸುರಕ್ಷಿತ ಗೂಡಾಗೋಗುತ್ತೆ. ಅಕ್ರಮ ವಲಸಿಗರ ಸುರಕ್ಷಿತ ತಾಣವಾಗಿ ಮಾರ್ಪಾಡಾಗುತ್ತೆ. ಇದಕ್ಕೆ ಯಾವುದಾದ್ರೂ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿದ್ದಿದ್ರೆ ಅದು ಮಹಾನ್ ಮುಖ್ಯಮಂತ್ರಿಗಳಿದಾರಲ್ಲ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಂತಲೇ ನಾವು ನೇರವಾಗಿ ಹೇಳ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರೇ, ನೀವು ನಿಮ್ಮ ಧೋರಣೆಯನ್ನು ತಿದ್ಕೊಳ್ಳಿ. ಎತ್ತಿಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕಬೇಕು, ಎಮ್ಮೆಗೆ ಬರೆ ಎಳೆಯುವಂಥ ಪ್ರವೃತ್ತಿಯನ್ನು ನೀವು ಮಾಡಬಾರ್ದು. ಈ ಕೂಡಲೇ ಏನಿದೆ ನೀವು ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ಕಠಿಣ ಕ್ರಮಗಳನ್ನು ತಗೊಂಡು ಪ್ರತಿಯೊಂದು ಮನೆಯಲ್ಲಿ ಇವರು ಎಲ್ಲೆಲ್ಲಿ ಅಡಗಿದ್ದಾರೆ, ಎಲ್ಲೆಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅವರ ವಾಹನದ ದಾಖಲಾತಿಗಳನ್ನು ಚೆಕ್ ಮಾಡಿ ಎಲ್ಲ ಮಾಡೋದ್ರ ಮುಖಾಂತರ ಇವರನ್ನು ಪತ್ತೆ ಹಚ್ಚಿ ಅವರನ್ನು ಅವ್ರ ದೇಶಕ್ಕೆ ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ನಾವು ಒಂದು ಬಹುಮುಖ್ಯವಾದ ಪ್ರಶ್ನೆಯನ್ನು ನಾವು ಮಾನ್ಯ ರಾಹುಲ್ ಗಾಂಧಿಯವರ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ರಾಹುಲ್ ಗಾಂಧಿಯವರಿದ್ದಾರಲ್ಲ, ವೋಟ್ ಚೋರಿ ಅಭಿಯಾನವನ್ನು ಮಾಡೋರು, ಮತಗಳ್ಳತನದ ಅಭಿಯಾನವನ್ನು ಮಾಡೋರು. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಅಕ್ರಮ ಬಾಂಗ್ಲಾದೇಶಿಯ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ, ಮತದಾರರ ಗುರುತು ಚೀಟಿ ಇದೆ. ಇವರೆಲ್ಲರೂ ಎಲ್ಲೆಲ್ಲಿದ್ದಾರೋ, ಯಾವ್ಯಾವ ರಾಜ್ಯದಲ್ಲಿದ್ದಾರೋ ಎಲ್ಲರೂ ಅಕ್ರಮವಾಗಿ ಮತದಾನವನ್ನು ಮಾಡ್ತಾಯಿದ್ದಾರೆ. ಇವರು ರಾಹುಲ್ ಗಾಂಧಿಯವರು ಇದ್ರ ಬಗ್ಗೆ ಸ್ಪಷ್ಟವಾದ ಪ್ರಶ್ನೆಯನ್ನು ಎತ್ತೋದೇ ಇಲ್ಲ, ಗಂಭೀರವಾಗಿ ಪ್ರಶ್ನೆಯನ್ನು ಎತ್ತೋದೇ ಇಲ್ಲ. ಆದರೆ ಇವರು ಹೇಳೋದು ಮಾತ್ರ ಮತಗಳ್ಳತನ ಮಾಡೋದ್ರ ಮುಖಾಂತರ ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಹೊಂದಿದೆ ಅಂತ. ಹಾಗಾಗಿ ಈ ಅಕ್ರಮ ವಲಸಿಗರ ಬಗ್ಗೆ ಏನಾದರೂ ಕಾರ್ಯಾಚರಣೆಯನ್ನು ಮಾಡಿಬಿಟ್ರೆ ರಾಹುಲ್ ಗಾಂಧಿಯವ್ರಿಗೆ ಮನಸ್ಸಲ್ಲಿ ತಡಿಲಾಗದಿದ್ದಂಥ ವೇದನೆ ಶುರುವಾಗುತ್ತೆ. ಯಾಕೆಂದರೆ ಇವರ ಒಂದು ಪಕ್ಷ ಏನಿದೆ ಅದು ಈ ಅಕ್ರಮ ವಲಸಿಗರ ಓಟಿನ ಮೇಲೇ ಅವರು ಅವಲಂಬನೆ ಆಗಿರ್ತಕ್ಕಂಥದ್ದು ಅನ್ನೋದು ಮೂಲ ವಿಷಯ, ಓಲೈಕೆ ತುಷ್ಟೀಕರಣ. ಹಾಗಾಗಿ ರಾಹುಲ್ ಗಾಂಧಿಯವರೇ, ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಮತಗಳ್ಳತನ ಏನಾದರೂ ಆಗ್ತಾಯಿದ್ರೆ ಅಕ್ರಮ ವಲಸಿಗರಿಂದ ಮಾತ್ರ ಮತಗಳ್ಳತನ ಆಗ್ತಾಯಿದೆಯೇ ಹೊರತು ಬೇರೆ ಇನ್ಯಾರಿಂದ ಆಗ್ತಿಲ್ಲ. ಹಾಗಾಗಿ ರಾಹುಲ್ ಗಾಂಧಿಯವರು ಕೂಡ ಈ ಭಾರತ ಸರ್ಕಾರದ ಜೊತೆಯಲ್ಲಿ ನಿಂತ್ಕೊಂಡು ಈ ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಗಡೆ ಹಾಕೋದ್ರ ಮುಖಾಂತರ ಭಾರತದ ಭವಿಷ್ಯಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕೋದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ವಿನಂತಿಯನ್ನು ನಾವು ಮಾಡ್ತಾಯಿದ್ದೇವೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು, ರಾಹುಲ್ ಗಾಂಧಿ ಅವ್ರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ಸೋನಿಯಾ ಗಾಂಧಿ ಅವರಿರ್ಬೋದು, ಮತ್ತು ಎಷ್ಟು ಎಡಪರ ಚಿಂತನೆಯ ಒಂದು ರಾಜಕೀಯ ಪಕ್ಷಗಳಿದ್ದಾರೋ ನೀವೆಲ್ಲರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ಅಂಶ ಇದರಲ್ಲಿ ಅಡಗಿದೆ. ಹಾಗಾಗಿ ನಾನು ಕರ್ನಾಟಕದವನಾಗಿರೋದ್ರಿಂದ ಸಿದ್ದರಾಮಯ್ಯನವರಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ದಯವಿಟ್ಟು ಈ ಅಕ್ರಮ ವಲಸಿಗರನ್ನು ಹೊರಗಡೆ ಹಾಕೋದಕ್ಕೆ ಕಠಿಣವಾದ ಕ್ರಮವನ್ನು ತಗೊಳ್ಳಿ ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.